ಶಿರಹಟ್ಟಿ ಶಾಸಕ ಚಂದ್ರು ಲಮಾಣಿ ಲೋಕ ಟ್ರ್ಯಾಪ್ ಕೇಸ್ಗೆ ಸಂಬಂಧಪಟ್ಟಂಗೆ ಈ ಟ್ರ್ಯಾಪ್ ಹಿಂದೆ ಸ್ವಾಮೀಜಿಗಳ ಕೈವಾಡ ಇದೆ ಅನ್ನುವಂಥ ಆರೋಪ. ಈ ಆರೋಪಕ್ಕೆ ಈಗ ಕುಮಾರ ಮಹಾರಾಜ ಶ್ರೀಗಳು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ವೈರಲ್ ಆಗಿರುವಂತಹ ಆಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕುಮಾರ ಮಹಾರಾಜ ಶ್ರೀಗಳು. ಶಾಸಕ ಚಂದ್ರು ಲಮಾಣಿ ಬಗ್ಗೆ ಮಾತನಾಡಿದ್ದು ಸತ್ಯ ಅಂತ ಒಪ್ಕೊಂಡಿದ್ದಾರೆ. ಆ ಆಡಿಯೋದಲ್ಲಿ ಮಾತಾಡಿದ್ದು ಕೂಡ ನಾನೇ ಅಂತ ಹೇಳಿದ್ದಾರೆ. 6 ತಿಂಗಳ ಹಿಂದೆ ಮಾತನಾಡಿರುವಂತಹ ಆಡಿಯೋ ಇದು, ನಾನೇ ಮಾತನಾಡಿದ್ದು ಅಂತ ಒಪ್ಪಿಕೊಂಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಪಾಠ ಕಲಿಸಬೇಕು ಅಂತ ನಾನು ಹೇಳಿದ್ದೆ, ಅದು ಸತ್ಯ. ಆದರೆ ಈಗ ಆಗಿರುವಂತಹ ಲೋಕಾಯುಕ್ತ ದಾಳಿಗೂ ಈ ಲಂಚ ಪ್ರಕರಣಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಶಾಸಕರು ನನ್ನನ್ನ ಗ್ರಾಮದಿಂದ ಓಡಿಸೋಕೆ ನೋಡಿದ್ರು, ಸಂಚು ರೂಪಿಸಿದ್ರು. ಸ್ವಾಮೀಜಿಗಳು ಹೇಳಿರುವಂತಹ ಸ್ಪಷ್ಟನೆ ಇದು. ದಾಳಿಯಲ್ಲಿ ನನ್ನ ಪಾತ್ರ ಇಲ್ಲ ಅಂತ ಶ್ರೀಗಳು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮತ್ತು ವೈರಲ್ ಆಗಿರುವ ಆಡಿಯೋ ಬಗ್ಗೆ ಕೂಡ ನಾನೇ ಮಾತಾಡಿದ್ದು ಅಂತ ಕೂಡ ಹೇಳಿಕೊಂಡಿದ್ದಾರೆ. ನಮ್ಮ ಪ್ರತಿನಿಧಿ ಸಂತೋಷ ಸ್ವಾಮೀಜಿಯನ್ನ ಮಾತನಾಡಿಸಿದ್ದಾರೆ. ನೋಡೋಣ ಏನು ಹೇಳಿದ್ರು ಅಂತ. ಶಿರಹಟ್ಟಿ ಶಾಸಕ ಡಾಕ್ಟರ್ ಚಂದ್ರು ಲಮಾಣಿ ಅವರು ಕೂಡ ಲೋಕಾಯುಕ್ತ ಟ್ರ್ಯಾಪ್ ಆದ ಬೆನ್ನಲ್ಲೂ ಕೂಡ ಇದರ ಹಿಂದೆ ಸ್ವಾಮೀಜಿ ಅವರ ಕೈವಾಡ ಇದೆ ಅನ್ನುವಂಥದ್ದು ಬಿಜೆಪಿ ಅವರ ಆರೋಪ ಕೂಡ ಆಗಿದೆ. ಹೀಗಾಗಿ ಇದೇ ವಿಚಾರ ಸಂಬಂಧಪಟ್ಟಂಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಆದರಳಿಯ ಗವಿ ಮಠದ ಕುಮಾರ ಮಹಾರಾಜರು ಕೂಡ ಇದ್ದಾರೆ. ಯಾಕಂದರೆ ಇವರು ಒಂದು ಒಳಸಂಚನ್ನ ಮಾಡಿದ್ರು ಅನ್ನುವಂಥದ್ದು ಬಿಜೆಪಿ ಅವರ ಗಂಭೀರ ಆರೋಪವಾಗಿತ್ತು. ಇದೇ ವಿಚಾರ ಸಂಬಂಧಪಟ್ಟಂಗೆ ನಮ್ಮ ಜೊತೆಗೆ ಶ್ರೀಗಳಿದ್ದಾರೆ, ಅವರನ್ನು ಮಾತಾಡ್ತಾ. ಈಗ ಶ್ರೀಗಳು ಹೇಳ್ತೀರಿ, ಒಂದು ಕಡೆ ಬಿಜೆಪಿ ಅವರು ಕೂಡ ಗಂಭೀರವಾದ ಆರೋಪವನ್ನು ಕೂಡ ಮಾಡ್ತಾ ಇದ್ದಾರೆ. ಏನಂತಂದರೆ, ನೀವು ಕೂಡ ಕಳೆದ ಒಂದು ಆಡಿಯೋದಲ್ಲಿ ಕೂಡ ಕೆಲವೊಂದಿಷ್ಟು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರಿ. ಅಂದರೆ ಬೆಂಗಳೂರಲ್ಲಿ ಕುಳ್ಕೊಂಡು ಒಂದು ಸೂತ್ರವನ್ನು ಹಣಿಯೋಣ, ಒಂದು ಪ್ಲ್ಯಾನನ್ನು ಮಾಡೋಣ ಅಂತ ಒಬ್ಬರ ಜೊತೆಗೆ ಮಾತಾಡ್ತಿದ್ದೀರಿ. ಆಮೇಲೆ ಮತ್ತು ಚಂದ್ರು ಲಮಾಣಿ ಅವರಿಗೂ ಮತ್ತು ನಿಮಗಿರ್ತಕ್ಕಂಥ ವೈಷಮ್ಯ ಏನು, ಈ ಆಡಿಯೋದ ಏನು ಸರ್ ಸ್ಪಷ್ಟನೆ ಕೊಡೋದಾದರೆ? ಅಲ್ಲ, ಆ ಆಡಿಯೋ ನಂದೇ ಹೌದು. ನಾನು ಮಾತಾಡಿದ್ದು ಕೂಡ ನಿಜ ಇದೆ. ನಮ್ಮ ಮಧ್ಯೆ ಅವ್ರ ಮಧ್ಯೆ ಗಣಿಗಾರಿಕೆ ವಿರುದ್ಧ ನಾನು ಮಾತಾಡ್ಕೊತ ಬಂದಿದ್ದೆ. ನಮ್ಮೂರಲ್ಲಿ ತಮ್ಮ ನ್ಯೂಸ್ನವರೆಲ್ಲರೂ ಪ್ರಸಾರವನ್ನು ಮಾಡಿದ್ದೀರಿ. 100-150 ಮನೆಗಿಂತ ಹೆಚ್ಚು ಮನೆಗಳನ್ನು ಬ್ಲಾಸ್ಟ್ ಮಾಡಿ ಹೊಡೆದಿರ್ತಕ್ಕಂಥವು ಇದ್ದವು. ಅಲ್ಲಿ ಅನೇಕ ಗಣಿಗಾರಿಕೆಗಳು ಕ್ರಷರ್ಗಳು ಜಾಸ್ತಿ ಆಗಿದ್ದವು. ಅದರ ವಿರುದ್ಧ ಹೋರಾಟವನ್ನು ಮಾಡುವಾಗ ಇವರೇ ಚಂದ್ರು ಲಮಾಣಿಯವರು ನಮ್ಮ ಊರಿನಲ್ಲಿರ್ತಕ್ಕಂಥ ಹಿರಿಯರನ್ನ ಎಬ್ಬಿಸಿ ನಮ್ಮನ್ನು ಮಠವನ್ನು ತೇಜೋವಧಿಕ್ಕೆ, ನಮ್ಮ ಹೆಸರಿಗೆ ತೇಜೋವಧಿ ಆಗ್ತಕ್ಕಂಥ ಕೆಲಸಗಳನ್ನು ಚಂದ್ರು ಲಮಾಣಿಯವರು ಮಾಡಿದರು. ಮಾಡುವಾಗ ನಮ್ಮೂರ ಹಿರಿಯರಿಗೆ ಫೋನ್ ಹಚ್ಚಿ ದುಡ್ಡನ್ನು ಕೊಡ್ತೀವಿ ಸ್ವಾಮೀಜಿಯವರಿಗೆ, ಮಠವನ್ನು ಬಿಡಿಸ್ರಿ ಅಂತೇಳಿ ಇವರೇ ಖುದ್ದಾಗಿ ಮಾತಾಡಿದ ಆಡವೆ ಕೂಡ ನನ್ನ ಹತ್ರ ಇದೆ. ಈಗೇನು ಬಿಡುಗಡೆ ಆಗಿದೆ ಆ ಆಡವೆ ನಂದೇ ಹೌದು. ಈಗ ಹಾಕಿರ್ತಕ್ಕಂಥ ಟ್ರ್ಯಾಪಿಗೆ ನನಗೆ ಸಂಬಂಧವೇ ಇಲ್ಲ. ಅದು ಏನಾದ್ರು ಸಂಬಂಧ ಐತೆ ಅಂತೇಳಿ ಅದನ್ನು ಪ್ರೂವ್ ಮಾಡಿದರೆ ಅವ್ರು ಏನು ಶಿಕ್ಷೆ ಕೊಟ್ಟರು ಅದಕ್ಕೆ ನಾನು ಅನುಭವಿಸ್ತೇನೆ. ದುಡ್ಡು ಕೊಡ್ತಾರಂತ, ಎಷ್ಟು ದುಡ್ಡು ಕೊಡ್ತೇನೆ ಅಂದರು, ಯಾಕೆ ಕೊಡ್ತೇನೆ ಅಂದರು, ಎದ್ರ ಸಲುವಾಗಿ ಇದು ಬಂತು ವೈಷಮ್ಯ? ಸ್ವಾಮೀಜಿ ಅವರಿಗೆ ಮಠವನ್ನು ಬಿಡಿಸಿದ್ರೆ ಅಂದ್ರೆ ನಿಮ್ಗೆ 18 ಲಕ್ಷ ರೂಪಾಯಿಯನ್ನು ಕೊಡ್ತೀನಿ ಅಂತೇಳಿ ಊರನವರಿಗೆ ಕಾಲ್ ಮಾಡಿ ಅನ್ನು ಕೂಡ ತಿಳಿಸಿರ್ತಾರೆ ಅವರು. ಮತ್ತು ಸ್ವಾಮಿಗಳಿಗೆ ಅವ್ರನ್ನ ಬಂದ ನಂತರ ಅವ್ರಿಗೆ ಬೇರೆ ಒಂದು ವ್ಯವಸ್ಥೆನೂ ಕೂಡ ನಾವು ಮಾಡಿದ್ದೀವಿ. ಬೇರೆ ಅಂದರೆ ಅದನ್ನು ನಿಮ್ಗೆ ಹೇಳ್ತೀನಿ, ನಿಮ್ಗೆ ಅದನ್ನು ರೆಕಾರ್ಡಿಂಗ್ ಹಾಕಿದ್ರೆ ನೀವೇ ಕೇಳ್ತೀರಿ. ಭಾಳ ಅವಾಚ್ಯ ಶಬ್ದಗಳಿದ್ದಾವೆ, ಅದನ್ನು ನನಗೆ ಹೇಳಲಿಕ್ಕೆ ನನಗೆ ಇಚ್ಛಾ ಪಡೋದಿಲ್ಲ. ಅದನ್ನು ಮಾಧ್ಯಮದ ಮುಖಾಂತರ ನಾನು ಇಷ್ಟೇ ಹೇಳೋದು, ಚಂದ್ರು ಲಮಾಣಿಯವರು ನಮಗೆ ಅವ್ರ ಕಡೆಯಿಂದ ಆಗಿರ್ತಕ್ಕಂಥ ನೋವುಗಳು ಭಾಳ ಇದ್ದಾವೆ. ಅದನ್ನು ನಾನು ಸ್ವಯಂ ಅನುಭವಿಸಿದ್ದೀನಿ. ಅದನ್ನು ಒಬ್ಬರು ಸ್ವಾಮಿಯಾಗಿ ನಾನು ಅದನ್ನು ಅನುಭವಿಸಿದ್ದೀನಿ. ಅದರಿಂದ ನಾನು ಭಾಳಷ್ಟು ನೋವುಗಳನ್ನು ಕೂಡ ಪಟ್ಟಿದ್ದೇನೆ. ನನ್ನಂಥ ಸನ್ಯಾಸಿಗಳು ಯಾರಿಗೂ ಸ್ವಾಮಿಗಳಿಗೆ ಈ ಥರ ನೋವುಗಳನ್ನು ಕೊಡಬಾರ್ದು. ಈಗ ಒಂದು ಆಡಿಯೋದಲ್ಲೂ ಕೂಡ ಪ್ರಸ್ತಾಪ ಮಾಡ್ತೀರಿ, ಇವರಿಗೆ ಟಿಕೆಟ್ ತಪ್ಪಿಸ್ಬೇಕು ಅಂತೇಳಿ. ಯಾಕೆ ಸರ್ ಅಷ್ಟೊಂದು? ಮತ್ತು ಇನ್ನೊಂದು ಸೋನು ಲಮಾಣಿ ಅವ್ರ ಬಗ್ಗೆನೂ ಕೂಡ ಮಾತಾಡ್ತೀರಿ. ಯಾಕೆ ಸೋನು ಲಮಾಣಿ ಅವರಲ್ಲಿ ಯಾಕೆ ಬಂದರು ಆ ವಿಚಾರ? ಹೌದು, ನಾನು ಟಿಕೆಟ್ ತಪ್ಪಿಸ್ಬೇಕಂದಿದ್ದು ನಿಜ ಇದೆ, ತಪ್ಪಬೇಕು. ಮುಂದೂ ಕೂಡ ನಾನು ಹೇಳ್ತೇನೆ, ಇಂಥವ್ರ ಭ್ರಷ್ಟರಿಗೆ ಟಿಕೆಟನ್ನು ಕೊಡಬಾರ್ದು. ಒಂದು BJP ಪಕ್ಷ ಅನ್ನೋದು ಶಿಸ್ತಿನ ಪಕ್ಷ. ಅದು ಇಂಥ ಪಕ್ಷದಲ್ಲಿ ಇಂಥ ಭ್ರಷ್ಟರು ಇರಬಾರ್ದು. ಈ ಮೂಲಕ ನಾನು ಹೇಳಲಿಕ್ಕೆ ಇಚ್ಛಪಡ್ತೀನಿ. ಯಾಕೆ ಇರಬಾರ್ದು ಅಂದರೆ, ಯಾರನ್ನ ಬಿಟ್ಟಾರ ನಮ್ಮ ತಾಲೂಕಲ್ಲಿ ಅವರು, ಯಾವ ಸಮುದಾಯವನ್ನು ಬಿಟ್ಟಿದ್ದಾರೆ, ಎಲ್ಲರ ಮೇಲೂ ಅಟ್ರಾಸಿಟಿ ಕೇಸುಗಳನ್ನು ಹಾಕಿಸೋದು, ಅಧಿಕಾರಿಗಳನ್ನು ತೊಂದರೆ ಕೊಡೋದು, ಬೇರೆ ಒಬ್ಬ ರೈತ ಮಾಂಡ್ರೆ ಅಂತೇಳಿ ಅವ್ರ ಮೇಲೂ ಕೂಡ ಅವರು ಬೆದರಿಕೆಗಳನ್ನು ಹಾಕೋದು, ನಡ ಮುರಿತೀನಿ, ಸೊಂಟ ಮುರಿತೀನಿ, ನಮಗೂ ಕೂಡ ಆ ಥರದ ಶಬ್ದಗಳು ಬಳಸಿರ್ತಕ್ಕಂಥವು ಇದ್ದವು. ಅದನ್ನು ನಿಮ್ಮ ಮಾಧ್ಯಮಕ್ಕೆ ಕೊಡ್ಲಿಕ್ಕೆ ನಾನು ಅದನ್ನು ಈಗ ರೆಡಿಯಾಗಿದ್ದೇನೆ, ತಗೊಳ್ರಿ. ಅದ್ರ ವಿರುದ್ಧನೂ ಕೂಡ ಕಂಪ್ಲೇಂಟನ್ನು ಅತಿ ಶೀಘ್ರದಲ್ಲಿ ನಾನು ಮಾಡ್ತೇನೆ. ಇದೇ ಥರಗಳನ್ನು ನನಗೆ ಷಡ್ಯಂತ್ರ ಮಾಡ್ಕೊಂತ ಹೊಂಟ್ರಂದ್ರೆ ನನಗೆ ನ್ಯಾಯ ಸಿಗೋದು ಹೊರತು ಕೂಡ ಪ್ರಸಾದನೂ ಕೂಡ ಮಾಡಲಾರ್ದ ನಾನು ಜೀವ ಬಿಡೋಕ್ಕೂ ನಾನು ರೆಡಿ ಇದ್ದೇನೆ. ಎಸ್, ಇದೆಲ್ಲವೂ ಕೂಡ ಕುಮಾರ ಮಹಾರಾಜ್ ಅವರ ಮಾತಾಗಿರುವಂಥದ್ದು. ಸಂತೋಷ್ ಕೊಣ್ಣೂರು, ನ್ಯೂಸ್ 18 ಗದಗ.